ಆಹಾ, ಇವ್ರ ಕಣ್ ತಪ್ಪಿಸಿ ಇಲ್ಲಿಂದ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಒಳ್ಳೆ ದಾರಿನೇ ಸಿಕ್ತು. ಇವ್ರನ್ನ ಧ್ಯಾನ ಕೂರಿಸಿ ಅವ್ರ ಧ್ಯಾನದಿಂದ ಆಚೆ ಬರೋ ಅಷ್ಟರಲ್ಲಿ ನಾನು ಆ ರೂಮಲ್ಲಿ ಏನಿದೆ ಅಂತ ನೋಡ್ಬಿಡ್ಬೋದು. ಹೇಗೋ ಮನೆ ಇರೋದು ಪಕ್ಕ ತೋಡಲ್ಲೇ. ನೀವು ಯಾಕೆ ಪ್ರದಕ್ಷಿಣೆಗೆ ಬರಲಿಲ್ಲ? ಅಲ್ಲ, ನೀವು ಪ್ರದಕ್ಷಿಣೆ ಹಾಕಿದ್ರು ನಾನು ಹಾಕಿದ್ರು ಒಂದೇ ಅಲ್ವಾ? ಈಗ ನಿಮಗೆ ಒಳ್ಳೇದಾಗಿ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದ ಹಾಗೆ. ಹೀಗೆ ಹೇಳಿ ಹೇಳಿನೇ ಇಳ್ಸಕ್ಕಾಗದೇ ಇರೋ ಅಂತ ಗೂಬೆ ಕೂರಿಸಿರೋದು. ಏನು ಹೇಳಿದ್ರೆ? ಏನಿಲ್ಲ, ಬನ್ನಿ ಅಲ್ಲಿ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಅರೆ ಬನ್ನಿ ಧ್ಯಾನ ಮಾಡೋಣ. ಧ್ಯಾನ ಎಲ್ಲ ಅಲ್ಲ ಜನರೇ, ನನಗೆ ಅರ್ಜೆಂಟ್ ಫೋನ್ ಕಾಲ್ಸ್ ಬರ್ತಾ ಇರುತ್ತವೆ. ಧ್ಯಾನ ಹೆಂಗೆ ಮಾಡೋಕ್ಕಾಗತ್ತೆ ಹೇಳಿ? ಇಲ್ಲ ರೀ, ಧ್ಯಾನ ಮಾಡೋದ್ರಿಂದ ಮನಸ್ಸು ಹತೋಟಿಗೆ ಬರುತ್ತಂತೆ. ನಿಮ್ಮ ಮನಸ್ಸು ಇವಾಗ ಹತೋಟಿಯಲ್ಲಿ ಇಲ್ಲ ಅಲ್ವಾ, ಅದಕ್ಕೆ ಬನ್ನಿ ಧ್ಯಾನ ಮಾಡೋಣ ಸ್ವಲ್ಪ ಹೊತ್ತು. ನೋಡಿ, ನನ್ನ ಮನಸ್ಸು ಹತೋಟಿಲೇ ಇದೆ. ನೀವು ಮಾಡಿ, ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಇವಾಗ ಏನು ನೀವು ಬರಲ್ವ ನನ್ನ ಜೊತೆ? ಸರಿ ಬಿಡಿ, ಬನ್ನಿ ಮನೆಗೆ ಹೋಗೋಣ. ನಾನು ಮಾಡಲ್ಲ. ಬೇಡ ಬೇಡ ಬೇಡ, ಸರಿ ಬನ್ನಿ ಧ್ಯಾನ ಮಾಡೋಣ. ಕುತ್ಕೊಳ್ಳಿ. ಇದೇ ಸರಿಯಾದ ಸಮಯ ಅನ್ಸುತ್ತೆ. ಇವರು ಈಗ ಧ್ಯಾನಕ್ಕೆ ಕೂತು ಕಣ್ಣು ಮುಚ್ತಾರೆ. ನಾನು ಮನೆ ಹತ್ರ ಹೋಗ್ಬೋದು. ಇವರು ನನ್ನ ಯಜಮಾನ್ರು. ಅವರು ಕಣ್ಬಿಟ್ಟ ಮೇಲೆ ನಾನು ಎಲ್ಲಿ ಅಂತ ಕೇಳಿದ್ರೆ ಗರ್ಭಗುಡಿ ಹತ್ರ ಹೋಗಿದ್ದಾರೆ ಅಂತ ಹೇಳ್ತೀರಾ? ಹೇಳ್ತೀನಿ. ಥ್ಯಾಂಕ್ಸ್. ಲಾಕ್ ಆಗಿದೆ. ಇವ್ರನ್ನ ಕೇಳಿದ್ರೆ ಕೀ ಎಲ್ಲಿಟ್ಟಿದ್ದೀನಿ ಅಂತಾನೆ ಗೊತ್ತಿಲ್ಲ, ಆಫೀಸಲ್ಲಿದೆ ಅಂತ ಸುಮ್ಮನೆ ಏನೇನೋ ಹೇಳ್ತಿರ್ತಾರೆ. ಅಲ್ಲ, ಒಂದು ಲಾಕ್ಗೆ 2 ಕೀ ಇರಲೇಬೇಕಲ್ವಾ? 1 ಕೀ ಆಫೀಸಲ್ಲಿದೆ ಅಂದರೆ ಇನ್ನೊಂದು ಕೀ ಮನೆಯಲ್ಲೇ ಇರಬೇಕು. ಅಲ್ಲೇನಾದರೂ ಮೆಡಿಟೇಷನ್ ಕ್ಲಾಸ್ ಮುಗ್ದೋಗಿದ್ರೆ ನಾನು ಅಲ್ಲಿಲ್ಲ ಅಂತ ಅವ್ರು ಖಂಡಿತ ಹುಡ್ಕೊಂಡು ಬಂದೇ ಬರ್ತಾರೆ. ಎಲ್ಲಾದರೂ ಹುಡುಕ್ಬೇಕಲ್ಲ, ಎಲ್ಲಿರ್ಬೋದು? ಎಲ್ಲಿರ್ಬೋದು ಯೋಚನೆ ಮಾಡು ಕರೆಕ್ಟಾಗಿ. ಹಾಂ, ಅವ್ರ ಮುಖ್ಯವಾದ ವಸ್ತುಗಳನ್ನೆಲ್ಲ ಆ ಕಬೋರ್ಡ್ನಲ್ಲೇ ಇಡೋದು. ಹೌದು, ಎಸ್ ಎಸ್. ಏನ್ರಿ, ನನ್ನ ಹತ್ರನೇ ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ? ನೋಡ್ತಾ ಇರಿ, ಇವಾಗ ರೂಮ್ ಬಾಗಿಲು ತೆಗೆದು ಎಷ್ಟು ದುಡ್ಡು ಇಟ್ಟಿದ್ದೀರಾ, ಜೊತೆಗೆ ಏನೇನು ಇಟ್ಟಿದ್ದೀರಾ ಅಂತ ಕಂಡು ಹಿಡಿತೀನಿ.